ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ ಮನಿ ಹೆಸರಿನಲ್ಲಿ ವಸೂಲಿ ನಡೀತಾ ಇದೆ ಅಂತ ಹೇಳಿ ಈ ಹಿಂದೆ ಕೂಡ ನಿನ್ನೆ ಕೂಡ ನಾವು ಗಮನಿಸಿದ್ವಿ. ಒಬ್ಬ ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ಅವ್ರ ಮೇಲೇನೆ ಕೇಳಿ ಬಂದಿರುವಂತಹ ಒಂದು ಆರೋಪ. ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಕೂಡ ಈಗ ಜೆಡಿಎಸ್ ಆರೋಪವನ್ನು ಮಾಡ್ತಾ ಇದೆ. ವಸೂಲಿ ದಂಧೆ ಎಗ್ಗಿಲ್ಲದೆ ಜೋರಾಗಿ ನಡೀತಾ ಇದೆ. ಇಲ್ಲಿ ಪ್ರಧಾನಿ ಮೋದಿ ಆಡಿದ್ದಂತಹ ಮಾತು ಇವತ್ತು ಸತ್ಯವಾಗಿದೆ ಇಲ್ಲಿ ಮಂಡ್ಯದಲ್ಲಿ ಅಂತ ಹೇಳ್ತಾರೆ. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ಗೆ ಲಂಚ ವಸೂಲಿ ಮಾಡ್ತಾರೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿಯವರೇ ವಸೂಲಿಗೆ ಇಳಿದಿದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನ ಜನತಾದಳ ಇವತ್ತು ಹೇಳ್ತಾ ಇದೆ. ಜೆಡಿಎಸ್ ನೋಡಿ ಅಲ್ಲಿ ಇವತ್ತು ತಮ್ಮ ಒಂದು ಪೋಸ್ಟ್ ಹಾಕಿರುವಂಥ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕೊಂಡಿರುವಂಥ ಜನತಾದಳ ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ ಮನಿ ಹೆಸರಿನಲ್ಲಿ ವಸೂಲಿ ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಅಂತ ನೇರವಾಗಿ ಚಲುವರಾಯಸ್ವಾಮಿ ಮೇಲೆ ಆರೋಪ ಮಾಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಇಲ್ಲಿ ಸಚಿವರಿಗೂ ಕೂಡ ಪಾಲಿನ ಬಗ್ಗೆ ಸಂಭಾಷಣೆಯಲ್ಲಿ ಮಾತಾಡಿದ್ದಾರೆ ಅನ್ನುವಂಥದ್ದು ಈ ಆಡಿಯೋದಲ್ಲಿ ಕೇಳಿ ಬಂದಿರುವಂತಹ ಒಂದು ವಿಚಾರ. ಸೊ ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ, ಏನು ನಡೆದಿದೆ ಸಂಭಾಷಣೆ ಬನ್ನಿ ನೋಡೋಣ. ಅರ್ಧ ಈಗ ಅವ್ರಿಗೊಂದು ಕೊಡೋದು ಬೇಡ, ಅವ್ರ ಕಡೆನೂ ಅವ್ರು ಯಾರು ಮಿನಿಸ್ಟ್ರಿಗೆ ಯಾರು ಅವನು ಯಾರು ಮನುಷ್ಯ ಈಗ ಉಸ್ತುವಾರಿ ಅನ್ನೋದನ್ನ ನೀವು ಹೇಳಿಸ್ಬೇಕು. ಏನು ತಗೊಳ ಅವ್ರು ಏನು ಕೊಡೋದಿಲ್ಲ ಕಾಯ ಪ್ರೆಷರ್ ಆಗ್ಬೇಕಲ್ಲ ನೀವು ಮಾಡಿ ಸರ್. ಏನಂತ ಹೇಳಿಸ್ಬೇಕು ನೋಡ ಅವ್ನು ಯಾರಿಗೂ ಕೊಡಲ್ಲ ಅಂತ ಹಿಂಗೆ ಮಾಡ್ಕೊಡ್ಬೇಕಂತ ಹೇಳ್ಬೇಕು. ಆಯ್ತು ಸರ್. ಆ ಓಟ್ ನನಗೆ ಬರಬೇಕು. ಸರಿ ಸರ್ ಆಯ್ತು. ಏನು ಸಂತೋಷ ಅವರೇ, ಹೌದಲ್ಲ ಅದು ಬರ್ಬೇಕು. ನೀವು ಇಲ್ಲ ನೀವು ಅದನ್ನ ಮೊಬೈಲ್ ಮಾಡಿ ಅಲ್ಲಿ ಏನು ಪಕ್ಕದ ಕೊಡ್ದ 50% ಕೊಡ್ರ ಆಯ್ತು, ಓಕೆ, ಅದಕ್ಕೂ ಸಂಬಂಧ ಅಲ್ಲಿ ಮತ್ತೆ ನೀವು ಒಂದು ಬೇರೆಯವ್ರು ತಿರುಗಿ ಹೇಳ್ಕೊಂಡು ತಿರುಗಬಾರ್ದು. ನೀವು ಹಿಂಗೆ ನಾನು ಮಾಡ್ತೇನೆ ಅರ್ಧ ಈಗ ಅವ್ರಿಗೊಂದು ಕೊಡೋದು ಬೇಡ, ಅವ್ರ ಕಡೆನೂ ಅವ್ರು ಯಾರು ಮಿನಿಸ್ಟ್ರಿಗೆ ಯಾರು ಅವನು ಯಾರು ಮನುಷ್ಯ ಈಗ ಉಸ್ತುವಾರಿ ಅನ್ನೋದನ್ನ ನೀವು ಹೇಳಿಸ್ಬೇಕು. ಏನು ತಗೊಳ ಅವ್ರು ಏನು ಕೊಡೋದಿಲ್ಲ ಕಾಯ ಪ್ರೆಷರ್ ಆಗ್ಬೇಕಲ್ಲ ನೀವು ಮಾಡಿ ಸರ್. ಏನಂತ ಹೇಳಿಸ್ಬೇಕು ನೋಡ ಅವ್ನು ಯಾರಿಗೂ ಕೊಡಲ್ಲ ಅಂತ ಹಿಂಗೆ ಮಾಡ್ಕೊಡ್ಬೇಕಂತ ಹೇಳ್ಬೇಕು. ಆಯ್ತು ಸರ್. ಆ ಓಟ್ ನನಗೆ ಬರಬೇಕು. ಸರಿ ಸರ್ ಆಯ್ತು. ಏನು ಸಂತೋಷ ಅವರೇ, ಹೌದಲ್ಲ ಅದು ಬರ್ಬೇಕು. ನೀವು ಇಲ್ಲ ನೀವು ಅದನ್ನ ಮೊಬೈಲ್ ಮಾಡಿ ಅಲ್ಲಿ ಏನು ಪಕ್ಕದ ಕೊಡ್ದ 50% ಕೊಡ್ರ ಆಯ್ತು, ಓಕೆ, ಅದಕ್ಕೂ ಸಂಬಂಧ ಅಲ್ಲಿ ಮತ್ತೆ ನೀವು ಒಂದು ಬೇರೆಯವ್ರು ತಿರುಗಿ ಹೇಳ್ಕೊಂಡು ತಿರುಗಬಾರ್ದು. ನೀವು ಹಿಂಗೆ ನಾನು ಮಾಡ್ತೇನೆ ಅದು. ಮಂಡ್ಯ ಅಬಕಾರಿ ಡಿಸಿ ರವಿಶಂಕರ್ ಮತ್ತು ದೂರುದಾರ ಪುನೀತ್ ನಡುವಿನ ಸಂಭಾಷಣೆ ಹೇಗಿದೆ ನೋಡೋಣ. ನಿಮ್ದೊಂದು ಒಂದು ರೆಕಾರ್ಡ್ಸ್ ಅಂತ ತೋರಿಸ್ಬಿಡ್ತೀನಿ ಅಂತ. ಹಾಂ ಸರಿ ಸರ್. ಏನೇನಿಲ್ಲ ನೀವು ವೆಯ್ಟ್ ಮಾಡ್ಬೋದು. ಆಯ್ತು ಆಯ್ತು ಸರ್. 2 ನಿಮಿಷ ಆರಾಮಾಗಿ ಒಂದು 5 ನಿಮಿಷ. ಓಕೆ ಓಕೆ ನೋಡ್ಬಿಡಿ ಏನಿದ್ದಾವೆಲ್ಲ ಮಾಡಬೇಕು. ಅದೆಲ್ಲ ಮಾಡಿ ಮುಗಿಸ್ಬೇಕು, ನಿಲ್ಲಬಾರ್ದು. ಅದು ಹೇಳಂಗಿಲ್ಲ. ಸರಿ ಆಯಿತು. ಹರ್ಷಲಾ ಕಂಫರ್ಟ್ ಅಂತ. ಹಾಂ ಹರ್ಷಲಾ. ಏನು ಹರ್ಷಲಾ ಕಂಫರ್ಟ್? ಹರ್ಷಲ ಯಾರ ಹೆಸರು? ಅದು ಮಗಳ ಹೆಸರ? ಹಾಂ ಇಲ್ಲ, ತಂಗಿ ಮಗಳ. ತಂಗಿ ಮಗಳ ಹರ್ಷಲ. ಪಾರ್ಕಿಂಗ್ ಇದೆಯಲ್ಲ ಜಾಗ? ಹಾಂ ಇದೆ ಸರ್. 25x50 ಹಿಂದೆ ಹಾಂ ಐ ಟಿ ಪೇ ಮಾಡ್ತಾ ಇದ್ದಾರಾ? ಯಾರು ಸರ್? IT ರಿಟರ್ನ್ಸ್ ಇದೆಯಾ ಅಂದೆ. ಲಕ್ಷ್ಮಿ ಅವರು ಇಲ್ಲ ಸರ್, ಹೊಸದಾಗಿ ಇದು ಮಾಡಿದ್ದು. ಮತ್ತು ಪಾವತಿ ಇದೆ ಆದಾಯ ತೆರಿಗೆ ಪಾವತಿ ಮಾಡಿದ್ದಾರೆ ಲಾಸ್ಟ್ ಇಯರ್. ಲೋನ್ಗೋಸ್ಕರ ಮಾಡಿದ್ದಾರೆ. ಇದೆ ಇಲ್ಲ ಇಲ್ಲ ಮಾಡಿಲ್ಲ. ಇಲ್ಲ ಇಲ್ಲ, ನಾನು ಕನ್ಫ್ಯೂಸ್ ಆಗಿ IT ರಿಟರ್ನ್ಸು